ಇಷ್ಟೆಲ್ಲ ಆಯ್ತು ಮೇಡಮ್. ಓ ಮೈ ಗಾಡ್, ಇಷ್ಟೊಂದು ರಾಧಾಂತಗಳಾಗಿದ್ಯಾ? ಛೇ, ಅವಳು ಶಾಂತವಾದ ವಾತಾವರಣದಲ್ಲಿ ಸ್ವಲ್ಪ ದಿನ ಇರ್ಲಿ ಅಂತ ಅನ್ಕೊಂಡ್ರೆ ಈ ರಾಕ್ಷಸರು ಇಲ್ಲೂ ಬಿಡ್ತಿಲ್ವಲ್ಲ ಅವಳನ್ನ. ಸರಿ ಆಯ್ತು ಶಿವಕುಮಾರ್, ಆದಷ್ಟು ಬೇಗ ಅವಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅದೇನಾಗುತ್ತೋ ಆಗ್ಲಿ. ಮೇಡಮ್, ಅಭಿರಾಮಿ ಅವರು ಇಲ್ಲೇ ಇದ್ದಾರೆ ಅಂತ ಗೊತ್ತಾದ್ರೆ ಆದಿ ಏನ್ ಮಾಡ್ತಾನೆ ಮೇಡಮ್? ಸುಮ್ನೆ ಆವಾಗ ಬಂದು ತೊಂದರೆ ಕೊಡ್ತಾನೆ ಇರ್ತಾನೆ ಶಿವಕುಮಾರ್. ತುಂಬಾ ಟಾರ್ಚರ್ ಕೊಡ್ತಾನೆ. ಅದಕ್ಕೆ ಅಭಿರಾಮಿ ನಮ್ಮನೇಲೇ ಇರ್ಲಿ. ಅದೇನಾಗುತ್ತೋ ನಾನು ನೋಡ್ತೀನಿ. ನನ್ ಜೊತೆಲೇ ಇರ್ತೀನಲ್ಲ, ಆವಾಗ ಅವನು ಅವಳಿಗೆ ಏನು ಮಾಡೋದಕ್ಕಾಗಲ್ಲ. ಸರಿ ಮೇಡಮ್, ಆಯ್ತು. ನೀವು ಕರ್ಕೊಂಡು ಹೋಗೋವರೆಗೂ ನಾನು ಹುಷಾರಾಗಿ ನೋಡ್ಕೋತೀನಿ. ನೀವೇನು ವರಿ ಮಾಡ್ಕೋಬೇಡಿ. ಸರಿ ಶಿವಕುಮಾರ್, ನಾನು ನಿನ್ನ ಹೊಡ್ತೀನಿ. ಓಕೆ ಮೇಡಮ್. ಏ ಮಲ್ಲಿ, ಸ್ಟಾಪ್. ಅಂತ ಅಲ್ಲ, ನಾನೇನೋ ಟೆನ್ಷನ್ ಅಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ದೀನಿ. ನೀನ್ ಯಾಕೆ ಓಡಾಡ್ತಿದೀಯಾ? ಅಯ್ಯೋ ಅಮ್ಮೋರೆ, ಈಗ ನಾನೊಂದ್ ಸ್ವಲ್ಪ 2 kg ಊದ್ಕೊಬಿಟ್ಟಿನ, 3 kg ಕಮ್ಮಿ ಅಪ್ಪಗೆ. 3 kg ಕಮ್ಮಿ ಆಗ್ಬಿಟ್ಟು ಇವಳೇನು ಹೀರೋಯಿನ್ ಆಗ್ಬೇಕೇನೋ? ಅದೇ ಪ್ಲಾನ್ ಇತ್ತು ಬರ್ರಿ ನಮ್ದು. ಹೋಗ್ಬಿಟ್ಟ ಅಂದ್ರೆ ಕುಂದಾಪುರಕ್ಕೆ ಹೋಗ್ಬಿದ್ದು ಕುಣ್ಕೊಂಡ್ ವಾಪಸ್ ಬಂದು ಬೆಂಗಳೂರಿಗೆ ಬೀಳ್ಬೇಕು. ಅಯ್ಯಪ್ಪ, ಸುಮ್ನಿರು. ಲೋ ಆದಿ, ಆ ಊರ್ಮಿಳ ಕೊಟ್ಟಿರೋ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆಯೇನೋ? ನಂಬೋದಾ? ನಂಬೋದು. ನಾನು ಶಿವಕುಮಾರ್ ಮನೆಗೆ ಹೋದಾಗ ಅವನ ಮುಖದಲ್ಲಿ ಏನೋ ಒಂದು ತಳಮಳ ಇತ್ತು, ಭಯ ಇತ್ತು. ನನಗನ್ಸುತ್ತೆ ನಾನು ಬರೋ ವಿಷಯ ಗೊತ್ತಾಗಿ ಅಭಿರಾಮಿನ ಎಲ್ಲೋ ಶಿಫ್ಟ್ ಮಾಡಿದ್ದಾರೆ. ನಮಗ್ ಕಂಡು ಹಿಡಿಯಕ್ಕಾಗ್ತಾ ಇಲ್ಲ. ಹೇ ಆದಿ, ಅವರು ಅಭಿರಾಮಿನ ಮನೆಯಿಂದ ಎಲ್ಲೂ ಆಚೆ ಕರ್ಕೊಂಡು ಹೋಗಿರಲ್ಲ ಕಣೋ, ಮನೆಯಲ್ಲೇ ಎಲ್ಲೋ ಬಚ್ಚಿಟ್ಟಿರ್ತಾರೆ. ಇದ್ರೂ ಇರ್ಬೋದು. ಶಿವಗಾಮಿ ಆತ್ರ ಆಗಿ ಮನೆಯಿಂದ ಎಲ್ಲೋ ಆಚೆ ಹೋದ್ಲು. ಕೋರ್ಟು ನೆಪ ಹೇಳಿ ಅಭಿರಾಮಿನ ನಮ್ಮಿಂದ ದೂರ ಇಟ್ಟಿದ್ದಾಳೆ. ಈಗ ನಮ್ಗೆ ಅಭಿರಾಮಿ ಮುಖ ನೋಡಕ್ಕೂ ಬಿಡ್ತಿಲ್ಲ. ಅವಳು ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ ಒಂದೂ ಗೊತ್ತಾಗ್ತಿಲ್ಲ. ಒಂದು ಕೆಲಸ ಮಾಡೋಣ ಕಣೋ, ಅಭಿರಾಮಿನ ನಮ್ಮಿಂದ ಎಲ್ಲೋ ಬಚ್ಚಿಟ್ಟಿದ್ದಾಳೆ ಅಂತ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಹಾ, ಕೊಡುವ. ಬ್ಯಾಡ ಬಿಡಿ. ಶಿವಗಾಮಿ ಬರ್ತಾ ಇದ್ದಾಳೆ, ಅವಳನ್ನೇ ಕೇಳ್ತೀನಿ. ಕೇಳು. ಮಿಸ್ಟರ್ ಶಿವಗಾಮಿ, ಎಸ್ ಮಿಸ್ಟರ್ ಆದಿ. ನಾನು ಅಭಿರಾಮಿನ ನೋಡಬೇಕು. ಟ್ರೀಟ್ಮೆಂಟ್ ನಡೀತಿರೋದು ನಿಜ ಆಗಿದ್ರೆ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿ ತೋರಿಸ್ಬೇಕು. ನಾನು ಅವಳನ್ನ ನೋಡೋದ್ರಿಂದ ಅವಳ ಮನಃಶಾಂತಿ ಏರುಪೇರಾಗಲ್ಲ. ನಿಮ್ಮ ನಾಟಕನ ಇವತ್ತೇ ಮುಗಿಸಿ ಅಭಿರಾಮಿನ ನೋಡೋದಕ್ಕೆ ವ್ಯವಸ್ಥೆ ಮಾಡಿ. ನನಗೆ ನಾಟಕ ಆಡೋ ಅವಶ್ಯಕತೆ ಇಲ್ಲ. ನಾಳೆನೆ ಮನೆಗೆ ಕರ್ಕೊಂಡು ಬರ್ತೀನಿ. ನೀವ್ಯಾರು ಅವಳಿಗೆ ತೊಂದರೆ ಕೊಡದೇ ಇದ್ರೆ ಸಾಕು. ಅವಳ ಆರೋಗ್ಯದ ವಿಚಾರದಲ್ಲಿ ನಿನ್ಗಿಂತ ಕಾಳಜಿ ನಮಗಿದೆ. ಓ ಹೌದಾ? ಹೌದು, ಅವಳು ನಿನಗೆ ತಂಗಿ.
ನನ್ ಹೆಂಡತಿ. ನನಗೆ ಸೊಸೆ. ನನಗೆ ನಿನಗೆ ಹೆಂಡ್ತಿ, ನಿಮಗೆ ಸೊಸೆ. ಅದೇನಾದ್ರೂ ನಿಮ್ ಮನ್ಸಲ್ಲಿ ಇದ್ದಿದ್ರೆ ಇವತ್ತು ಅವಳಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾಳೆವರೆಗೂ ವೇಟ್ ಮಾಡಿ, ಬರ್ತಾಳೆ ಮನೆಗೆ. ನಾಳೆವರೆಗೂ ವೇಟ್ ಮಾಡಕ್ಕಾಗಲ್ಲ. ಆಗಲ್ಲ ಅಂದ್ರೆ ಏನ್ ಮಾಡ್ಕೋತೀಯ ಮಾಡು. ಲೋ ಆದಿ, ನಾಳೆವರೆಗೆ ತಾನೇ ವೇಟ್ ಮಾಡೋಣ ಬಿಡು. ಭಯ ಬಿದ್ಬಿಟ್ಟಲ್ಲೇ. ಆ ಶಿವಗೆ ಕಂಡ್ರೆ ಯಾರು ಭಯ ಪಡಕೆ. ಅವಳ ನೋಡಿ ಯಾರು ಭಯ ಪಡ್ತಾರೆ. ಈ ಮೂತಿ ನೋಡಿ ನನ್ಗೆ ಭಯ ಆಗಿದ್ದು. ಅಷ್ಟೊಂದು ಚಂದ. ಶಿವಗಾಮಿ, ಏನ್ ಅಶೋಕ್? ಅಭಿರಾಮಿ ನಮ್ಮ ಮನೇಲಿ ಇರ್ತಾಳೆ ಅಂತ ಹೇಳಿದ್ದೆ. ನಮ್ಮ ಮನೆಯವರು ಅಭಿರಾಮಿನ ನೋಡ್ಕೊಳ್ಳೋಕೆ ಅಂತ ಬಂದಿದ್ದಾರೆ ಅಂತಲೂ ಹೇಳಿದೆ. ಆದರೆ ಅಭಿರಾಮಿನೇ ಎಲ್ಲೂ ಕಾಣಿಸ್ತಿಲ್ವಲ್ಲ. ಓ, ಸದ್ಯ ಇಷ್ಟು ದಿನ ಆದ್ಮೇಲೆ ಆದ್ರೂ ಕೇಳಿದ್ರಲ್ಲ. ಅಭಿರಾಮಿಗೆ ರೆಸ್ಟ್ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಅವಳ ಮನ್ಸಿಗೆ ಈ ಪರಿಸ್ಥಿತಿಲಿ ಶಾಂತಿ ಬೇಕು. ಒಂದು ನಿಶಬ್ದವಾದ ಪ್ಲೇಸ್ ಅಲ್ಲಿ ಪೀಸ್ಫುಲ್ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಅವಳನ್ನ ಶಿವಕುಮಾರ್ ಮನೇಲಿ ಇರಿಸಿದೀನಿ. ಅಲ್ಲ, ಅವಳು ಇಲ್ಲೇ ಇರ್ಬೋದಿತ್ತಲ್ಲ. ಇಲ್ಲೇ ಚೆನ್ನಾಗಿ ಕೇಳಿದ್ರಿ. ಮೆಂಟಲಿ ತೊಂದರೆಗೆ ಒಳಗಾಗಿರೋ ಒಬ್ಬ ಪೇಷಂಟ್ ಇರೋ ತರನ ಇದೆ ಈ ಮನೆ. ಪ್ರತಿದಿನ ಒಂದಲ್ಲ ಒಂದ್ ಗಲಾಟೆ, ಒಂದಲ್ಲ ಒಂದ್ ಸಮಸ್ಯೆ ಆಗ್ತಾನೆ ಇರುತ್ತೆ. ಇಂಥವ್ರ ಮಧ್ಯೆ ಅವಳು ಪೀಸ್ಫುಲ್ ಆಗಿ ಹೇಗಿರ್ತಾಳೆ? ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ಶಿವಕುಮಾರ್ ಮನೆಯಲ್ಲೇ ಇರ್ಲಿ ಅಂತ ಅನ್ಕೊಂಡೆ. ಆದ್ರೆ ನಿಮ್ ಮನೆಯವ್ರು ಬಿಡ್ಬೇಕಲ್ಲ, ಅದಕ್ಕೂ ಕಲ್ ಹಾಕಿದ್ರು. ನಮ್ ಕಣ್ ಮುಂದೆನೆ ಇರ್ಬೇಕು, ಇನ್ಮೇಲೆ ಅಭಿರಾಮಿ ಇದೇ ಮನೇಲಿ ಇರ್ಬೇಕು ಅಂತ ಗಲಾಟೆ ಮಾಡ್ತಿದ್ದಾರೆ. ಇದು ಬಿಟ್ಟು ಬೇರೆ ದಾರಿ ಏನಿದೆ? ಅದಕ್ಕೆ ನಾಳೆನೆ ಅಭಿರಾಮಿನ ಮನೆಗೆ ಕರ್ಕೊಂಡ್ ಬರ್ತಾ ಇದ್ದೀನಿ. ಇವರೆಲ್ಲ ಹೀಗೆ ಮಾಡ್ತಾರೆ ಅಂತ ಮೊದಲೇ ಹೇಳಿಲ್ಲ ನಿಂಗೆ? ಇಷ್ಟೆಲ್ಲ ಗೊತ್ತಾದ್ಮೇಲೂ ಮತ್ತೆ ಯಾಕೆ ರಿಸ್ಕ್ ತಗೋತಿದ್ಯಾ? ಅಲ್ಲೇ ಟ್ರೀಟ್ಮೆಂಟ್ ಮಾಡಿಸು.